ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಟ್ಯೂಸ್ಡೇ ವ್ಲಾಗ್ ನೋಡ್ರಿ, ಮಂಗಳವಾರದ ವ್ಲಾಗ್ ಇದು. ಬೆಳಗ್ಗೆನ ನಾನು ಒಂದು 6:30 ಎದ್ದಿದ್ನಿ. ಎದ್ದು ಹೋಗಿ ಫಸ್ಟ್ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬನ್ನಿ ಇವತ್ತು. ಆಮೇಲೆ ವಿಡಿಯೋ ಶುರು ಮಾಡಿದ್ದು ನೋಡ್ರಿ. ರಾತ್ರಿನ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ಅವನ್ನೆಲ್ಲ ಜೋಡಿಸ್ಕೊಳಕತ್ತೀನಿ. ಜೋಡಿಸ್ಕೊಂಡು ಇನ್ನು ಹಂಗೆ ಚಾ ಮಾಡೋಕೆ ಇಟ್ಕೋಬೇಕಿತ್ತು. ದಿನ ನಾನು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಸ್ನಾನ ಮಾಡ್ತಿದ್ನಿ. ಇವತ್ತು ಒಂದು 5:30 ಹಂಗೆ ಎಚ್ಚರಾಗಿತ್ತು ನನಗೆ. ಯಾಕಂದ್ರೆ ಸಾನ್ವಿಗೆ ಸ್ವಲ್ಪ ವಾಮಿಟ್ ಆಯಿತು. ಒಂದು 5:30 ಆಗಿತ್ತು. ಅವಾಗಕ್ಕೆ ಒಂದು ಸ್ವಲ್ಪ ವಾಮಿಟ್ ಮಾಡಿಕೊಡ್ಲು. ಅವಾಗ ಎಚ್ಚರ ಆಯ್ತಲ್ಲ, ವಾಪಸ್ ನಂಗೆ ನಿದ್ದೆ ಬರಲಿಲ್ಲ. ಹಾಗಾಗಿ 5:30ಗೆ ಎದ್ದು ಗೀಝರ್ ಹಾಕಿಬಿಟ್ಟಿದ್ನಿ. ಅದು ನೀರು ಕಾಯ್ದಿತ್ತಲ್ಲ, ಇನ್ನು ಅವರಿಬ್ಬರು ಎದ್ದು ಮಾಡೋದು ಲೇಟ್ ಆಗ್ತದೆ ಅಂತೇಳಿ ನಾನು ಹೋಗಿ ಪಟ್ನ ಸ್ನಾನ ಮಾಡ್ಕೊಂಡು ಬಂದುಬಿಟ್ನಿ. ಬಂದು ಆಮೇಲೆ ಕೆಲಸನ ಶುರು ಮಾಡ್ಕೊಂಡು ನೋಡ್ರಿ. ಕಿಚನ್ ಅಂತೂ ಎಲ್ಲ ಕ್ಲೀನಾಗಿತ್ತು. ಇನ್ನು ಮನೆ ಎಷ್ಟು ಕಸ ಗುಡಿಸ್ಬೇಕಿತ್ತು. ಅದಕ್ಕಾಗಿ ಸ್ನಾನ ಮಾಡ್ಕೊಂಡು ಬಂದು ನಿಧಾನಕ್ಕೆ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಸ್ನಾನ ಮಾಡ್ಕೊಂಡು ಬಂದು ಕೆಲಸನ ಶುರು ಮಾಡ್ಕೊಂಡು ಫಸ್ಟ್ ಕೆನೆ ಎಲ್ಲ ತೆಗೆದಿಟ್ಟು ಹಾಲು ಕಾಯ್ಸೋಕ್ಕಿಟ್ಟು ಇವಾಗ ನಾನು ಚಹಾ ಇಟ್ಕೊಂಡಿದ್ದೀನಿ. ಚಹಾ ಕುಡಿದ ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು. ಇವತ್ತು ನಾನು ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ 2 ಹೊತ್ತಿಗೆ ಸೇರಿ ಮಾಡಕತ್ತಿದ್ನಲ್ಲ, ಮೆಂತ್ಯ ಸೊಪ್ಪು ಹಾಕಿ ತಾಲಿಪಟ್ಟಿ ಮಾಡಕತ್ತಿದ್ನಿ. ಹಂಗೆ ಅದ್ರ ಜೋಡಿ ತೆಂಗಿನಕಾಯಿ ಚಟ್ನಿ, ವಾಂಗಿಬಾತ್ ಮಾಡಕತ್ತೀನಿ ನೋಡ್ರಿ. ಸಾಂಬಾರದು ಏನು ಮಾಡಲಿಲ್ಲ, ಅನ್ನ ಸಾಂಬಾರು ಮಾಡೋ ಬದಲು ವಾಂಗಿಬಾತ್ ಮಾಡಿರತ್ತಂತೇಳಿ ವಾಂಗಿಬಾತ್ ಮಾಡೀನಿ. ತರಕಾರಿ ತರಕ್ಕೆ ಹೋದಾಗ ನಾನು ಬದ್ನೆಕಾಯಿ ಕ್ಯಾಪ್ಸಿಕಮ್ ತೊಗೊಂಡು ಬಂದಿದ್ನಿ ವಾಂಗಿಬಾತ್ ಮಾಡಕ್ಕಂಥೇಳಿನ. ಹಾಗಾಗಿ ಇವತ್ತು ಮಾಡಿರತ್ತಂತೇಳಿ ಇವತ್ತು ವಾಂಗಿಬಾತ್ ಮಾಡಕತ್ತಿದ್ನಿ. ಕೆನಿನ ನಾನು ಹಿಂದಿನ ದಿವಸನೇ ಎಲ್ಲ ಕಡೆದು ಬೆನ್ನಿ ಮಾಡಿಟ್ಟಿದ್ನಿ. ಇದಿಷ್ಟು ಎಕ್ಸ್ಟ್ರಾ ಕೆನಿ ನೋಡ್ರಿ. ಎಷ್ಟು ದಿವಸ ಆಗಿತ್ತು ನಾನು ಹೆಪ್ಪಾಕಿಟ್ಟ, ಅದರ ಕಡದೇ ಇರಲಿಲ್ಲ. ಅದಕ್ಕೋಸ್ಕರ ಅದು ಹಿಂದಿನ ದಿವಸ ಎಲ್ಲ ಕಡ್ದು ಬೆನ್ನಿ ಮಾಡಿಟ್ಟಿದ್ನಿಲ್ಲ. ಇದು ಮತ್ತೊಂದು ಡಬ್ಬಿ ಫುಲ್ಲು ಕೆನಿ ತುಂಬಿತ್ತು. ಅದನ್ನು ಮತ್ತು ಅದರದ ಕೆನಿ ಡಬ್ಬಿಗೆ ಹಾಕಿ ಅದನ್ನು ಫ್ರಿಜ್ ಒಳಗೆ ಇಟ್ನಿ. ಇವಾಗ ಸೊಪ್ಪೆಲ್ಲ ನೋಡ್ರಿ ನಾನು ಬಿಡಿಸಿಟ್ಕೊಂಡಿದ್ನಿ ಹಿಂದಿನ ದಿವಸ. ಅದನ್ನು ಇವಾಗ ತೊಳೆಯಕತ್ತೀನಿ. ಮೆಂತ್ಯ ಸೊಪ್ಪು ಹಾಕಿ ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಕತ್ತೀನಿ. ಅದರ ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಬಂದಿದ್ದು ನೋಡ್ರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದು ಭಾಳ ಚಲೋ ಇತ್ತು ಟೇಸ್ಟ್. ಸೇಮ್ ತಾಲಿಪಟ್ಟಿ ಮಾಡ್ತೀವಲ್ಲ ಅದೇ ಥರನ ಅದರೊಳಗೆ ಮೆಂತ್ಯ ಸೊಪ್ಪು ಹಾಕೋದಷ್ಟೆ. ನಾನು ಒಂದು ಸರಿನೂ ಟ್ರೈ ಮಾಡಿರಲಿಲ್ಲ. ಸೋರೆಕಾಯಿ ಹಾಕಿ ಮಾಡಿದ್ನಿ, ಅದರ ಮೆಂತ್ಯ ಸೊಪ್ಪು ಹಾಕಿ ಮಾಡಿರಲಿಲ್ಲ. ಇವತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ನಿ. ಟೇಸ್ಟ್ ಅಂತೂ ಅಗದಿ ಮಸ್ತ್ ಇತ್ತು ನೋಡ್ರಿ. ತೆಂಗಿನಕಾಯಿ ಚಟ್ನಿ ಮಾಡಿದ್ನಿ ನಾನು ಅದ್ರ ಜೋಡಿ. ಸಣ್ಣಗೆ ಫಸ್ಟ್ ಎಲ್ಲನೂ ಕಟ್ ಮಾಡ್ಕೊಳಕತ್ತೀನಿ. ಕಟ್ ಮಾಡ್ಕೊಂಡು ಒಂದು ಬುಟ್ಟಿಗೆ ಹಾಕೊಳತ್ತೀನಿ ನೋಡ್ರಿ, ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳಕತ್ತೀನಿ. ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ, ತುರಿದಿರೋ ಕ್ಯಾರೆಟು, ಒಂದು ಸ್ವಲ್ಪ ತುರಿದಿರುವಂಥ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಅಷ್ಟೇ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಸ್ವಲ್ಪ ಅಜ್ವಾನ್ ಹಾಕ್ಕೊಂಡಿದ್ದೀನಿ. ಇವಾಗ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡ್ರಿ. 1 ಕಪ್ಪಷ್ಟು ಕಡಲೆ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು, 4 ಥರ ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಎಲ್ಲ 1 ಕಪ್ ತೊಗೊಂಡಿದ್ದೀನಿ. ಎಲ್ಲನೂ ಜರಡಿ ಇಟ್ಕೊಳಕತ್ತೀನಿ ನೋಡ್ರಿ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಕಿದಕ್ಕೆ ನೀರು ಹಾಕಿ ನಾವು ಕಲಿಸ್ಕೋಬೇಕು. ತಾಲಿಪಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ತೀರಾ ತೆಳುವಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ಮಂದಗನ ಕಲಿಸ್ಕೋಬೇಕು ನೋಡ್ರಿ. ನೀರು ಹಾಕಿ ನಾನಿವಾಗ ಕಲಿಸ್ಕೊಳಕತ್ತೀನಿ. ಇದನ್ನೇ ನಾನು ನೆನೆಸೋ ಅವಶ್ಯಕತೆ ಇರೋದಿಲ್ಲ, ಆವಾಗಲೇ ಮಾಡ್ಕೊಂಡು ಬಿಡ್ಬೋದು. ಆದರೆ ನಾನು ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಬಿಡಾಕತ್ತಿದ್ನಿ. ಹಿಟ್ಟೆಲ್ಲ ರೆಡಿ ಆಯಿತು. ಇವಾಗ ಚಟ್ನಿಗೇನು ನಾನು ರೆಡಿ ಮಾಡ್ಕೊಳಕತ್ತಿದ್ನಿ. ತೆಂಗಿನಕಾಯಿ ಚಟ್ನಿ ಚಲೋ ಇರ್ತೈತಿ ಟೇಸ್ಟ್. ಇಲ್ಲಂತಂದ್ರೆ ನೀವು ಮೊಸರ ಹಿಂಡಿನೂ ಹಚ್ಕೊಂಡು ತಿನ್ಬೋದು. ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ದೇನೆ ನೋಡ್ರಿ. ಮಾಡಿ ಇವಾಗ ಅದಕ್ಕೆ ಒಗ್ಗರಣೆ ಹಾಕಾಕತ್ತೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಕೊಡಾಕತ್ತೀನಿ. ನಮ್ಮ ಮನ್ಯಾಗ ಹಂಗೆ ಮೊಸರ ಹಿಂಡಿ ಅಷ್ಟೊಂದು ನಮ್ಮ ಮನೆಯವ್ರು ತಿನ್ನಂಗಿಲ್ಲ. ಹಾಗಾಗಿ ತೆಂಗಿನಕಾಯಿ ಚಟ್ನಿ ಮಾಡಿ ನಾನು ಈರುಳ್ಳಿ ಚಟ್ನಿ ಮಾಡ್ಬೇಕನ್ನಿ ಮೊನ್ನೆ ಅಕ್ಕಿ ರೊಟ್ಟಿ ಮಾಡಿದಾಗ ಮಾಡಿದ್ನಿ ಈರುಳ್ಳಿ ಚಟ್ನಿ. ಅದಕ್ಕೋಸ್ಕರ ಇವತ್ತು ತೆಂಗಿನಕಾಯಿ ಚಟ್ನಿ ಮಾಡೀನಿ. ಮಾಡಿ ಸಾನ್ವಿಗೆ ರೆಡಿ ಮಾಡಿ ಇವಾಗ ಅಕ್ಕಿ ಬಾಕ್ಸಿಗೆ ರೆಡಿ ಮಾಡಕತ್ತೀನಿ ನೋಡ್ರಿ. ಅಕ್ಕಿಗೂ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದು ರೆಡಿ ಮಾಡಿ ಅಕ್ಕಿ ಸ್ಮೂದಿ ಮಾಡಿಕೊಟ್ಟಿದ್ನಿ. ಅಕ್ಕಿ ಕುಡಿಯಾಕತ್ತಿದ್ಲು. ಅಕ್ಕಿ ಬಾಕ್ಸಿಗೆ ಸಣ್ಣ ಸಣ್ಣ ತಾಲಿಪಟ್ಟಿ ಹಾಕತ್ತೀನಿ ನಾನು. ದೊಡ್ಡ ಹಾಕಿರ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಈ ಥರ ಸಣ್ಣ ಸಣ್ಣ ಹಾಕಿಕೊಟ್ರೆ ನೋಡ್ರಿ ಪ್ಯಾನ್ ಕೇಕ್ ಥರ. ನಾನು ಸಾನ್ವಿಗೆ ಖಾರ ಪ್ಯಾನ್ ಕೇಕ್ ಅಂತ ಹೇಳಿದ್ನಿ. ಅದಕ್ಕಾಗಿ ಅಕ್ಕಿ ಸರಿ ಆಯ್ತಮ್ಮ ತಿಂತೇನೆ ಸ್ಕೂಲಿಗೇನು ಹಾಕಂದ್ಲು. ಸರಿ ಆಯ್ತು ಅಂತೇಳಿ ಹಾಕಕತ್ತೀನಿ ನೋಡ್ರಿ. ಬಾಕ್ಸಿಗೆ ರೆಡಿ ಮಾಡೀನಿ. ಮಾಡಿ ಅಕ್ಕಿನ ನಾನು ಸ್ಕೂಲಿಗೆ ಬಿಟ್ಟು ಬರಬೇಕಂತೇಳಿ ಹೋಗಿ ಬಿಟ್ಟು ಬನ್ನಿ. ಬಿಟ್ಟು ಬಂದು ಇನ್ನೂ ಒಂದು 5 ನಿಮಿಷ ಆಗಿರಲಿಲ್ಲ. ಆವಾಗಲೇ ಅವ್ರ ಮ್ಯಾಮ್ ಫೋನ್ ಮಾಡಿ ಸಾನ್ವಿಗೆ ಹುಷಾರಿಲ್ಲ, ವಾಪಸ್ ಬಂದಾಗ ಕರ್ಕೊಂಡು ಹೋಗ್ರಿ ಅಂದರು.
ಮತ್ತಕಿನ ಸ್ಕೂಲಿಂದ ಕರ್ಕೊಂಡು ಬಂದು ನೋಡ್ರಿ ನಾನು. ಹಂಗೆ ಗೊಜ್ಜನ್ನು ರೆಡಿ ಮಾಡಿದ್ದೀನಿ, ವಾಂಗಿಬಾತ್ ಗೊಜ್ಜು. ಇದಕ್ಕೆ ರೈಸ್ ಅಷ್ಟು ಕಲಿಸ್ಕೋಬೇಕಿತ್ತು. ಗೊಜ್ಜೆಲ್ಲ ರೆಡಿ ಮಾಡಿಟ್ಟು ಇವಾಗ ನಾನು ಕಸ ಗುಡ್ಸಾತೀನಿ. ರೈಸನ್ನು ಆಲ್ರೆಡಿ ಮಾಡಿಟ್ಟಿದ್ನಿ, ಇನ್ನು ಬರೀ ಕಲಿಸೋದು ಅಷ್ಟೇ ಇತ್ತು. ಮತ್ತು ತಾಲಿಪಟ್ಟಿ ಹಾಕೋದಿತ್ತು. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರು, ಅದಕ್ಕೋಸ್ಕರ ಅವ್ರು ಬರೋ ಅಷ್ಟಿಗೆ ಕಸ ಗುಡಿಸಿರಾತಂತೇಳಿ ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ತಾಲಿಪಟ್ಟಿ ಮಾಡಿಟ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ, ಬಿಸಿ ಬಿಸಿನ ಮಾಡ್ಕೊಂಡು ತಿನ್ನಬೇಕು, ಅದಕ್ಕೋಸ್ಕರ ರೆಡಿ ಮಾಡಿಟ್ಟಿದ್ನಿ. ಸಾನ್ವಿ ಅಂತೂ ತಿನ್ನಲಿಲ್ಲ, ಸ್ಮೂದಿ ಅಷ್ಟೇ ಕುಡಿದಿದ್ಲು. ಆಕೆಗೆ ಇವತ್ತು ಸ್ವಲ್ಪ ಬೆಳಗ್ಗೆಯಿಂದನೂ ಅಷ್ಟೊಂದೇನು ಹುಷಾರಿರಲಿಲ್ಲ. ಆಕೆ ಅಂದರೆ ಡೈಲಿ ಆ್ಯಕ್ಟಿವ್ ಆಗಿರೋ ಥರ ಆ್ಯಕ್ಟಿವ್ ಆಗಿರಲಿಲ್ಲ. ನಾನು ಕೇಳಿನ ಆಕೆ ಹಂಗೂ ಸ್ಕೂಲಿಗೆ ಹೋಗ್ತೀಯೇನಿಲ್ಲ ಅಂತೇಳಿ. ಆಕೆ ಹೊಕ್ಕೇನಂತಂದ್ಲು. ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗಂತಂದ್ರೆ ಅಳ್ತಾರೋ, ನಮ್ಮ ಮನ್ಯಾಗ ಹೋಗಬೇಡ ಅಂದ್ರೆ ಅಳ್ತಾಳೆ ನೋಡ್ರಿ ಸಾನ್ವಿ. ಆಕೆಗೆ ಸ್ಕೂಲ್ ಅಂದ್ರೆ ಅಷ್ಟು ಇಷ್ಟ. ನಾವು ಸ್ಕೂಲಿಗೆ ಇವತ್ತು ರಜಾ ಹಾಕಂದ್ರೆ ಮುಗೀತು, ಆಕೆಗೆ ಇಷ್ಟ ಆಗೋದಿಲ್ಲ, ಅಳಕನ ಶುರು ಮಾಡಿಬಿಡ್ತಾಳು. ಇವತ್ತು ಬ್ಯಾಡ್ ಅಂದರೂ ಹೋಗಿದ್ಲು ನೋಡ್ರಿ. ನಾನು ಹೋಗಿ ಬಿಟ್ಟು ಬರಬೇಕಾದ್ರೆ ಅವ್ರ ಮ್ಯಾಮ್ಗೆ ಹೇಳಿದ್ನಿ, ಸಾನ್ವಿಗೆ ಇವತ್ತು ಸ್ವಲ್ಪ ಹುಷಾರಿಲ್ಲ, ಹಾಗೇನಾದರೂ ಜ್ವರ ಬಂದ್ರೆ ಫೋನ್ ಮಾಡಿರಿ ಅಂತೇಳಿ ಹೇಳಿ ಬಂದಿದ್ನಿ. ಆದ್ರೆ ಅವ್ರು ನಾನು ಮನೆಗೆ ಬರೋಕೊಡ್ಕೊಂಡು ವಾಪಸ್ ಫೋನ್ ಮಾಡಿಬಿಟ್ರು. ಸಾನ್ವಿ ಯಾಕೋ ಡಲ್ಲದಾಳೆ ಇವತ್ತು, ಡೈಲಿ ಇರೋ ಥರ ಇಲ್ಲ, ಬಂದು ಕರ್ಕೊಂಡು ಹೋಗ್ರಿ ಅಂತೇಳಿ. ನಾನು ಇಮಿಡಿಯೇಟ್ ಹೋಗಿ ಆಕಿನ ಕರ್ಕೊಂಡು ಬಂದು ಮಲಗಿಸಿನಿ ನೋಡ್ರಿ. ಆಕೆ ಡ್ರೆಸ್ ಚೇಂಜನ್ನು ಮಾಡಲಿಲ್ಲ, ಏನು ಯೂನಿಫಾರ್ಮ್ದಾಗ ಹೋಗಿದ್ಲಲ್ಲ, ಬಂದ ತಕ್ಷಣ ಹಂಗೆ ಮಲ್ಕೊಂಡ್ಬಿಟ್ಲು, ಯೂನಿಫಾರ್ಮ್ ಚೇಂಜ್ ಮಾಡಲಿಲ್ಲ. ನಾನು ಮಾಡಮ್ಮ ಅಂತನಿ, ಆಕೆಗೆ ಆಗ್ತಾನೆ ಇರಲಿಲ್ಲ. ಸರಿ ಆಯಿತು, ರೆಸ್ಟ್ ಮಾಡು, ಆಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ತೇನೆ ಅಂತೇಳಿ ಬಂದ ತಕ್ಷಣ ಆಕಿನ ಮಲಗಿಸ್ಬಿಟ್ನಿ. ಇವಾಗ ನಾನು ಹಂಗೆ ಬಾಗಿಲು ಕವರಿಸಿ ರಂಗೋಲಿ ಹಾಕಕತ್ತೀನಿ ನೋಡ್ರಿ. ಇವತ್ತು ಆ ಬಾಗಿಲ ತೊಳಿಲಿಲ್ಲ, ಯಾಕಂದ್ರೆ ಬೆಳಗ್ಗೆ ಅಲ್ಲೇ ಒಳಗಡೆ ಕೆಲಸ ಮಾಡ್ಕೊತ ನಾನು ಬಾಗಿಲ ತೊಳೆಯೋದನ್ನು ಮರೆತು ಬಿಟ್ಟಿದ್ನಿ. ಈಗ ಲೇಟ್ ಆಗಿತ್ತಲ್ಲ, ಅದಕ್ಕಾಗಿ ಏನು ಇವತ್ತೊಂದು ದಿವಸ ತೊಳೆಯೋದು ಬೇಡ, ನೆಕ್ಸ್ಟ್ ಮಾರನೇ ದಿವಸ ತೊಳೆದ್ರೆ ಆಯ್ತು ಅಂತೇಳಿ ಇವತ್ತು ಹಂಗೆ ಒರೆಸಿ ನಾನು ರಂಗೋಲಿ ಹಾಕಿನಿ. ಇವಾಗ ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಇಬ್ಬರಿಗೂ ತಾಲಿಪಟ್ಟಿ ಹಾಕ್ಕೊಳಕತ್ತೀನಿ ನೋಡ್ರಿ. ಫಸ್ಟ್ ನಮ್ಮ ಮನೆಯವ್ರು ತಿಂದು ಹೋದ್ಮೇಲೆ ಆಮೇಲೆ ನಾನು ತಿಂದ್ರಾತಂತೇಳಿ ಅವ್ರಿಗೆ ಇವಾಗ ಬಿಸಿ ಬಿಸಿ ತಾಲಿಪಟ್ಟಿ ಹಾಕ್ಕೊಡಕತ್ತಿದ್ನಿ. ಅವರಂತೂ ಎರಡೇ ತಿಂತಾರೆ, ಮುಗೀತು. ಒಂಚೂರು ರೈಸ್ ಏನಾದರೂ ಇರಲಿಲ್ಲ ಅಂದ್ರೆ ಒಂದು 3 ತಿಂತಾರೆ ನೋಡ್ರಿ ಅಷ್ಟೇ. ರೈಸ್ ಇತ್ತಲ್ಲ ಇವತ್ತು, ವಾಂಗಿಬಾತ್ ಮಾಡಿದ್ನಿ, ಹಾಗಾಗಿ ಎರಡೇ ತಾಲಿಪಟ್ಟಿ ಅವ್ರಿಗೆ ಹಾಕಿಕೊಟ್ನಿ ನೋಡ್ರಿ. ಎಷ್ಟು ಮಸ್ತ್ ಹೇಳಕತ್ತಿದ್ದು ಅಂತೇಳಿ. ಇವೇನು ಅಂಟ್ಕೊಳಂಗಿಲ್ಲ, ಏನಿಲ್ಲ, ಚಲೋ ಆಗ್ತಾವೆ. ಟೇಸ್ಟ್ ಅಂತೂ ಅಗದಿ ಮಸ್ತ್. ಆದ್ರೆ ಮೊಸರು ಜೋಡಿ ತಿಂದ್ರಂತೂ ಇನ್ನೂ ಟೇಸ್ಟ್ ಇರ್ತೈತಿ. ಹಂಗನೂ ತಿನ್ಬೋದು, ನಮಗೇನು ಇದ್ರ ಜೋಡಿ ನೆಂಚ್ಕೊಳಕ್ಕೆ ಏನಾದರೂ ಇರಲೇಬೇಕಂತೇನಿಲ್ಲ, ಹಂಗನೂ ತಿನ್ಬೋದು. ಯಾಕಂದ್ರೆ ಇದ್ರೊಳಗೆ ನಾವೆಲ್ಲ ತರಕಾರಿ, ಉಪ್ಪು, ಖಾರ ಎಲ್ಲ ಹಾಕಿರ್ತೀವಿ, ಹಾಗಾಗಿ ಏನು ಬೇಕು ಅನ್ಸಂಗಿಲ್ಲ. ಅದರ ಬಿಸಿ ಬಿಸಿವನ್ನ ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ಸಂಜೆ ಮುಂದೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಅಗದಿ ಮಸ್ತ್ ಇರ್ತೈತಿ ಇದು. ನಮ್ಮ ಮನ್ಯಾಗಂತೂ ನಾವು ಬೆಳಗ್ಗೆ ನಾಷ್ಟಕಾರ ಮಾಡಿರ್ತೀವಿ, ಇಲ್ಲ ರಾತ್ರಿಗಾರ ಮಾಡಿರ್ತೀವಿ. ಮಾಡಿ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕಿಕೊಟ್ಟು ಇವಾಗ ಅವ್ರದ್ದು ಲಂಚ್ ಬಾಕ್ಸನ್ನು ರೆಡಿ ಮಾಡಿ ನೋಡ್ರಿ. ಸಾನ್ವಿಗೆ ಏನು ಚಟ್ನಿ ಕಳಿಸಿದ್ನಲ್ಲ, ಅದೇ ಬಾಕ್ಸಿಗೆ ಇನ್ನೊಂದು ಸ್ವಲ್ಪ ಚಟ್ನಿ ಹಾಕಿನಿ. ಆಮೇಲೆ ತಾಲಿಪಟ್ಟಿ ವಾಂಗಿಬಾತ್ ಹಾಕಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ನಾಷ್ಟ ಮಾಡಬೇಕು. ಸಾನ್ವಿಗೆ ಬಾಕ್ಸ್ ಹಾಕಿದ್ನಲ್ಲ, ಅವನನ್ನು ನಾನು ಬಿಸಿ ಮಾಡ್ಕೊಂಡು ತಿಂದ್ಬಿಡ್ತೀನಿ. ನಾ ಇವಾಗ ನಾಷ್ಟ ಮಾಡತ್ತೇನೆ ನೋಡ್ರಿ. ಸಣ್ಣ ಸಣ್ಣ ದೋಸೆ ಸಾನ್ವಿ ಕಟ್ ಕಳಿಸಿದ್ನಲ್ಲ, ಅವನನ್ನು ತಿನ್ನತ್ತೇನೆ ನಾನು. ಯಾಕಂದ್ರೆ ಆಕಿ ಆರಾಮಿಲ್ಲ ಅಂತೇಳಿ ವಾಪಸ್ ಬಂದಾಳೆ ನೋಡ್ರಿ ಸ್ಕೂಲಿಂದ. ಅವ್ರ ಮ್ಯಾಮ್ ಫೋನ್ ಮಾಡಿರೋ, ಸಾನ್ವಿಗೆ ಹುಷಾರಿಲ್ಲ, ಬಂದು ಕರ್ಕೊಂಡು ಹೋಗ್ರಿ ಅಂತೇಳಿ. ಹಾಗಾಗಿ ಕರ್ಕೊಂಡು ಬನ್ನಿ. ಇನ್ನು ಯೂನಿಫಾರ್ಮು ಬಿಚ್ಚಿಲ್ಲಕ್ಕಿ, ಹಂಗೆ ಬಂದಾಕೆ ಮಕ್ಕೊಂಬಿಟ್ಟಾಳು. ಆಕಿ ಬಾಕ್ಸ್ನಾಗೇನೋ ತೆಕ್ಕೊಂಡು ಬಿಸಿ ಮಾಡಿಕೊಂಡು ನಾನು ತಿನ್ನಕತ್ತೀನಿ. ಬರೀಗ ನಾಷ್ಟ ಮಾಡೋಣಂತ. ಇವಾಗ ಕುಚ್ಚು ಕಟ್ಟೋದು ಮುಗೀತು ನೋಡ್ರಿ. ನಾನು 12 ಗಂಟೆಗೆ ಶುರು ಮಾಡೀನಿ. ಇದು ಸ್ಯಾರಿ ನಿನ್ನಿದು ಅರ್ಧ ಮಾಡಿಟ್ಟಿದ್ನಲ್ಲ, ಇವಾಗೆಲ್ಲ ಪೂರ್ತಿ ಮಾಡಿ ಲೆವೆಲ್ ಕಟ್ ಮಾಡತ್ತೇನೆ ನೋಡ್ರಿ. ಒಂದು ಸ್ಯಾರಿ ಮುಗೀತು. ಸಾನ್ವಿಗೇನೋ ಸ್ವಲ್ಪ ಜ್ವರ ಕಡಿಮೆ ಆಗಿದಾವು, ಔಷಧಿ ಹಾಕಿ ವಿಕ್ಸ್ ಹಚ್ಚಿ ಮಲಗಿಸಿದ್ನಿ, ಕಡಿಮೆ ಆಗಿದಾವೆ. ಈಗ ಮೇಲೆ ಕುಂದ್ರ ಮನೆ ತಂಪೈತ್ ಕೆಳಗೆ ನೋಡ್ರಿ. ಇಲ್ಲಿವರೆಗೂ ಹಾಕಿ ನಿನ್ನೆ ಇಷ್ಟು ಹಾಕಿದ್ನಿ, 3/4 ಭಾಗ ಹಾಕಿದ್ನಿ, ಇನ್ನೊಂದಿಷ್ಟು ಉಳಿದಿತ್ತು. ಈಗೆಲ್ಲ ಬೇಗ ಬೇಗ ಕಟ್ಟಿ ನೋಡ್ರಿ ಈ ಥರ ಲೆವೆಲ್ ಕಟ್ ಮಾಡೀನಿ. ಮುಗೀತು ಒಂದು ಸ್ಯಾರಿ. ಸರಿಪ್ಪ ನೋಡ್ರಿ ಯಾವ ಥರ ಆಗೈತಿ. ಪೂರ್ತಿ ಕಟ್ ಮಾಡಿದಾದ್ಮೇಲೆ ತೋರಿಸ್ತೇನಂತ. ಇನ್ನು ಇನ್ನೊಂದು ಸ್ಯಾರಿಗೆ ದಾರ ತೊಗೊಂಡು ಬರಬೇಕು. ಸಂಜೆ ಮುಂದೆ ಹೊಕ್ಕೇನು ದಾರ ತೊಗೊಂಬರಕ್ಕೆ, ಇಲ್ಲಾಂದ್ರೆ ಅದನ್ನು ಇವತ್ತೊಂದು ಅರ್ಧ ಮಾಡಿಟ್ಬಿಡ್ತಿದ್ನಿ. ಇವತ್ತು ಅರ್ಧ, ನಾಳೆಗೆ ಅರ್ಧ ಹಾಕಿತ್ತು, ಕರೆ ದಾರ ಇಲ್ಲ. ಒಂದು 4 ಸ್ಯಾರಿ ಅದ ನೋಡ್ರಿ ಸಿಗ್ಸಾಗ್ ಮಾಡುವ. ಟೈಮ್ ಎಷ್ಟು ಆತೀಗ? 1:45 ಆಗೈತಿ. ಈಗ ಅವನ್ನ ಸ್ಯಾರಿ ಜಿಗ್ಜಾಗ್ ಮಾಡಿ ಇಟ್ಬಿಡ್ತೇನೆ. 4 ಸ್ಯಾರಿ ಅದಾವೆ, ಬೇಗ ಬೇಗ ಜಿಗ್ಜಾಗ್ ಮಾಡೀನಿ ಅಂದ್ರೆ ಇವತ್ತು ಈ ಸ್ಯಾರಿದು ಮತ್ತು 4 ಸ್ಯಾರಿದು ಕೆಲಸ ಮುಗೀತು. ಇನ್ನು ಒಂದೇ ಒಂದು ಸ್ಯಾರಿ ಐತಿ. ನಾಳೆ ನಾಡ್ದ 2 ದಿವಸ ಅದು ಸ್ಯಾರಿದು ಕೆಲಸ ಮುಗಿದ್ಬಿಡ್ತದೆ ನೋಡ್ರಿ.
ಆಮೇಲೆ ನನ್ನ ಸ್ಯಾರಿನೂ ಅದಾವ ಕುಚ್ಚು ಹಾಕೊಳ್ಳುವ, ನಾನು ಹಾಕೋಬೇಕಂತ ಅನ್ನತನಿ, ಗೊತ್ತಿಲ್ಲ ಏನಾಗ್ತದೆ. ಸರಿಮ್ಮ, ಬೇರೆದವರು ಅದ್ರ ನೋಡ್ರಿ ಹಿಂಗೆ ಬೇಗ ಬೇಗ ಹಾಕಿ ಮುಗಿಸ್ಬಿಡ್ತಾನೆ ನಾನು. ಆದ್ರೆ ನನಗೆ ಹಾಕೊಳಕ್ಕೆ ಇಂಟ್ರೆಸ್ಟ್ ಬರಂಗಿಲ್ಲ. ನಿಂಗೆ ಹುಷಾರಿಲ್ವಲ್ಲಮ್ಮ? ಹಾಂ, ಮತ್ತು ನಿನ್ನಿಂದ ಆಕಿ ಪಾಪ ಹುಷಾರ ತಪ್ಪಿರ, ಆಕಿ ಈಗಾರ ಹುಷಾರಾಗಿದ್ದ. ಅದೇ ಮತ್ತು ನಿನ್ನಿಂದ ಆಕಿಗೆ ಬಂದ್ರೆ ಏನು ಮಾಡೋದು? ಸ್ವೆಟರ್ ಹಾಕೊಂಡು ಕುಂದ್ರು. ಬಿಡು ಬಿಡು ಬಿಡು, ಅಲ್ಲೆಲ್ಲ ಡ್ರೈ ಆಗ್ಬೇಕು ಬಿಡು, ಅದು ಗಮ್ಮಕ್ಕೆ. ಇದಿಷ್ಟು ಮಾಡಿ ಎತ್ತಿಡ್ತಾನೆ ನೋಡ್ರಿ. ಎತ್ತಿಟ್ಟು ನೋಡು, ನಾಳೆ ವಿಡಿಯೋ ಇವತ್ತೇ ಎಡಿಟ್ ಮಾಡ್ಬೇಕಂತ ಅಂದ್ಕೊಳಕತ್ತೀನಿ. ಯಾಕಂದ್ರೆ ಬೆಳಗ್ಗೆನೇ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತಂತ ಅನ್ಸಕತ್ತೈತಿ. ಮಧ್ಯಾಹ್ನ ಆಗಿಬಿಡ್ತೈತಿ ನಾನು ವಿಡಿಯೋ ಅಪ್ಲೋಡ್ ಮಾಡಿಕೊಡ್ಕೆ. ಅದಕ್ಕೆ ನಾಳೆ ವಿಡಿಯೋ ಇವತ್ತು ಎಡಿಟ್ ಮಾಡಿ ಇಟ್ಕೊಂಡಿದ್ರೆ ನಾಳೆ ಬೆಳಗ್ಗೆ ಬೇಗ ಪೋಸ್ಟ್ ಮಾಡ್ಬೋದು. ಮುಂಚೆ ಎಲ್ಲ ಹಂಗೆ ಮಾಡ್ತಿದ್ದೇನೆ, ಬೆಳಗ್ಗೆನ ಒಂದು 8 ಗಂಟೆಗೆ ಅಂದ್ರೆ ವಿಡಿಯೋ ಹಾಕ್ಬಿಡ್ತಿದ್ದೆ ಅವಾಗ. ಆದರೆ ಇವಾಗ ಹಂಗೆ ಆಗವತ್ತ ನೋಡ್ರಿ. ಹಂಗೆ ಮಾಡ್ಬೇಕು ಇನ್ಮೇಲೆ. ಯಾಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಅಂದ್ರೆ ನಾವು ಸ್ವಲ್ಪ ಇಡೀ ದಿವಸ ಫ್ರೀಯಾಗಿ ಇರ್ತೀವಿ. ಯಾವ ಥರ ವಿಡಿಯೋ ಮಾಡಬೇಕು ಏನು ಅನ್ನೋದನ್ನು ಸ್ವಲ್ಪ ವಿಚಾರ ಬರ್ತದೆ ತಲೆಯೊಳಗೆ. ವಿಡಿಯೋ ಏನಾದರೂ ಎಡಿಟಿಂಗ್ ಇತ್ತಂದ್ರೆ ಅಯ್ಯೋ ವಿಡಿಯೋ ಎಡಿಟ್ ಮಾಡಬೇಕು, ಪೋಸ್ಟ್ ಮಾಡಬೇಕು ಅಂಥೇಳಿ ಇದ್ರಾಗನ ಟೆನ್ಷನ್ದಾಗನ ಬೇರೆ ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಂಗಿಲ್ಲ. ಹಾಗಾಗಿ ಇವತ್ತು ಹೆಂಗೂ ಈ ಕೆಲಸ ಮುಗಿಸಿಲ್ಲ, ಬೇಗ ಬೇಗ ಸಿಗ್ಸಾಗಿ ಮಾಡಿ ತೆಗೆದಿಟ್ಟು ವಿಡಿಯೋ ಎಡಿಟ್ ಮಾಡ್ತೀನಿ. ಹಂಗೆ ಈ ವ್ಲಾಗ್ನ ಸಂಜೆವರೆಗೂ ನಾನು ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೆ ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನೋಡ್ರಿ, ಮುಗ್ಸೀನಿ ಸ್ಯಾರಿ ಎಲ್ಲ ಕಟ್ ಮಾಡೀನಿ. ಈ ಥರ ಬಂದೈತಿ. ಸರಿಮ್ಮ, ನೋಡ್ರಿ, ನೀನು ತರಿಸ್ಲಿ. ಆಯ್ತು ನೋಡ್ರಿ, ಒಂದು ಸ್ಯಾರಿ ನೋಡ್ರಿ ಲೆವೆಲ್ ಕಟ್ ಮಾಡೀನಿ. ಇಷ್ಟು ಥ್ರೆಡ್ ಬಂತು. ಫ್ರೆಂಡ್ಸ್, ಇವಾಗ ಟೈಮ 7 ಗಂಟೆ ಆಗೈತಿ. ಮಧ್ಯಾಹ್ನ ಸ್ಯಾರಿ ಕುಚ್ಚು ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ಯೋಗ ಮಾಡೀನಿ. ಹಂಗೆ ಸಂಜೆಗೆ ಮನೆಯೆಲ್ಲ ಕಸ ಗುಡಿಸಿ ದೀಪ ಹಚ್ಚಿ ಇವಾಗ ಚಹಾ ಮಾಡ್ಕೊಂಡು ಕುಡಿಯತ್ತೆ ನೋಡ್ರಿ. ಚಹಾ ಇಟ್ಟನಲ್ಲೇ ಈಗ ಚಹಾ ಕುಡಿಬೇಕು. ಹಂಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.